ಯಾರೋ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದಾರೆ. ನೀವು ದೇವರಲ್ಲಿ ಏನಾದರೂ ಬೇಡಿಕೊಳ್ಳಲು ಇಚ್ಛಿಸಿದರೆ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೀಡಲಿ ಅಂತ ಬೇಡಿಕೊಳ್ಳಿ. ಯಾಕಂದರೆ ಅವರಷ್ಟು ಪ್ರೀತಿ ತೋರಿಸುವವರು ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮೊಹಮ್ಮದ್ ಜಲಾಲ್, ತಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಇಂದು ನಾನು ನಿಮಗೆ ಒಂದು ಒಳ್ಳೆಯ ಕಥೆಯನ್ನು ತಂದಿದ್ದೇನೆ. ಆ ಕತೆ ಅಪ್ಪ ದೋಣಿಯಲ್ಲಿ ವಿಹಾರಕ್ಕಂತ ಹೊರಟರು. ಬಹಳಷ್ಟು ದೂರ ಹೋದ ಮೇಲೆ ಅವರು ಹೋಗುತ್ತಿದ್ದ ಆ ದೋಣಿ ಕೆಟ್ಟು ಹೋಗುತ್ತೆ. ಮಧ್ಯದಲ್ಲೇ ಅವರಿಬ್ಬರು ಸಿಲುಕಿಸಿಕೊಳ್ತಾರೆ. 4 ದಿಕ್ಕುಗಳಲ್ಲೂ ನೀರು. ಆವಾಗ ಅಪ್ಪ ಮಗನಿಗೆ ಹೇಳ್ತಾನೆ, ನಾವು ಒಂದು ಕಷ್ಟದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ, ಇಲ್ಲಿ ಯಾರು ಸಹಾಯ ಮಾಡುವವರು ತೋರ್ತಾ ಇಲ್ಲ ಅಂತ ಅಪ್ಪ ಮಗನಿಗೆ ಹೇಳ್ತಾ ಇರ್ತಾನೆ. ಆವಾಗ ದೂರದಿಂದ ಒಂದು ದಡ ತೋರುತ್ತೆ ಅವರಿಗೆ. ಕೂಡಲೇ ಅವರಿಬ್ಬರು ಆ ದಡವನ್ನ ಸೇರಿಕೊಳ್ತಾರೆ. ಆವಾಗ ಅಪ್ಪ ಮಗನಿಗೆ ಹೇಳ್ತಾನೆ, ನಾವು ಬಹಳ ಕಷ್ಟದಲ್ಲಿ ಸಿಲುಕಿದ್ದೇವೆ, ಇಲ್ಲಿ ನಮಗೇನು ವ್ಯವಸ್ಥೆ ಇಲ್ಲ, ನಾವು ದೇವರ ಹತ್ರ ಪ್ರಾರ್ಥಿಸೋಣ, ಆದಷ್ಟು ಬೇಗ ಇಲ್ಲಿಂದ ನಮ್ಮನ್ನು ನಮ್ಮ ಸ್ಥಳಕ್ಕೆ ತಲುಪಿಸಲಿ ಅಂತ ನಾವು ಬೇಡಿಕೊಳ್ಳೋಣ ಅಂತ ಅಪ್ಪ ಮಗನಿಗೆ ಹೇಳ್ತಾನೆ. ಆವಾಗ ಅಪ್ಪ ಹೇಳ್ತಾನೆ, ನೀನು ಆ ದಡದಲ್ಲಿ ಕುಳಿತು ದೇವರ ಹತ್ರ ಪ್ರಾರ್ಥಿಸು, ನಾನು ಇಲ್ಲಿ ಕುಳಿತು ಧ್ಯಾನದಲ್ಲಿ ದೇವರ ಹತ್ರ ಪ್ರಾರ್ಥಿಸ್ತೇನೆ ಅಂತ ಹೇಳ್ತಾನೆ. ಇಬ್ಬರು ಬೇರೆ ಬೇರೆ ದಡದಲ್ಲಿ ಕುಳಿತು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮಗ ದೇವರಲ್ಲಿ ಪ್ರಾರ್ಥಿಸ್ತಾನೆ, ಓ ದೇವರೇ, ನನಗೆ ಬಹಳ ಹಸಿವಾಗಿದೆ, ಹಾಗಾಗಿ ಏನಾದರೂ ಒಂದು ತಿನ್ನಲಿಕ್ಕೆ ವ್ಯವಸ್ಥೆ ಮಾಡುವಂತ ಮಗ ದೇವರ ಹತ್ರ ಕೇಳ್ಕೊಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಗ ಕಣ್ಣು ಬಿಟ್ಟು ನೋಡಿದಾಗ ಒಂದು ಮರದಲ್ಲಿ ಒಳ್ಳೆಯ ಫಲವತ್ತಾದ ಹಣ್ಣುಗಳು ನೇತಾಡ್ತಾ ಇರುತ್ತೆ. ಮಗ ಕೂಡಲೇ ಎದ್ದು ಹೋಗಿ ಆ ಹಣ್ಣುಗಳನ್ನು ಕಿತ್ತು ತಿನ್ನಲಿಕ್ಕೆ ಶುರು ಮಾಡ್ತಾನೆ. ಈಚೆ ಕಡೆ ನೋಡ್ತಾ ಇದ್ದಾನೆ. ಆವಾಗ ಅಪ್ಪ ಧ್ಯಾನದಲ್ಲೇ ಕುಳಿತು ದೇವರ ಹತ್ರ ಕೇಳ್ಕೊಳ್ತಾ ಇರ್ತಾರೆ. ಮಗ ಸಿಕ್ಕಿದ ಹಣ್ಣನ್ನು ತಿಂದು ಅಂದ್ಕೊಳ್ತಾನೆ, ದೇವ್ರನ್ನ ಕೇಳಿದ ಕೂಡಲೇ ನನಗೆ ಹಣ್ಣಿನ ವ್ಯವಸ್ಥೆ ಮಾಡಿಬಿಟ್ನಲ್ಲ, ಹಾಗಾದ್ರೆ ದೇವರಲ್ಲಿ ಮತ್ತೇನಾದ್ರೂ ಕೇಳುವೋಣ ಅಂತ ಮತ್ತೆ ಧ್ಯಾನದಲ್ಲಿ ಕುಳಿತು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಈ ಹುಡುಗ ದೇವರ ಹತ್ರ ಮತ್ತೊಂದು ಕೇಳಿಕೊಳ್ತಾನೆ, ಓ ದೇವರೇ, ನನಗೆ ತಿನ್ನಲಿಕ್ಕೆ ಆಹಾರ ಅಂತೂ ಕೊಟ್ಟೆ, ಈ ಜಾಗದಲ್ಲಿ ಒಂದು ಗುಡಿಸಲು ಕೊಟ್ಟಿದ್ದರೆ ಆ ಗುಡಿಸಲಿನಲ್ಲಿ ನನ್ನ ಒಂದು ಸಂಸಾರವನ್ನು ಮಾಡಿ ಸ್ವಲ್ಪ ದಿನ ಇಲ್ಲೇ ಕಾಲ ಕಳೆಯುವುದಿತ್ತಲ್ಲ ಅಂತ ದೇವರ ಹತ್ರ ಕೇಳಿಕೊಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಬಿಟ್ಟು ನೋಡಿದಾಗ ಎದುರಿನಲ್ಲಿ ಒಂದು ಸುಂದರವಾದ ಗುಡಿಸಲು ತೋರುತ್ತೆ. ಆ ಗುಡಿಸಲಿನ ಹೊರಗಡೆ ಒಬ್ಬಳು ಯುವತಿ ನಿಂತಿರ್ತಾಳೆ. ಇವ ಕೂಡಲೇ ಎದ್ದು ಆ ಗುಡಿಸಲಿನ ಹತ್ರ ಹೋಗ್ತಾನೆ. ಆ ದೇವರ ಹತ್ರ ಹೇಳ್ತಾನೆ, ಓ ದೇವರೇ, ನೀನು ಹೇಳಿದನ್ನೆಲ್ಲ ಕೊಡ್ತಾ ಇದೀಯ, ತಿನ್ನಲಿಕ್ಕೆ ಆಹಾರ ಕೊಟ್ಟೆ, ಗುಡಿಸಲು ಕೊಟ್ಟೆ, ಸುಂದರವಾದ ಯುವತಿಯನ್ನ ಕೊಟ್ಟೆ, ನಾನು ಮದುವೆಯಾಗಿ ನನ್ನ ಕುಟುಂಬವನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಕೊನೆಯದಾಗಿ ಇಲ್ಲಿಂದ ನಾನು ಹೋಗ್ಬೇಕಲ್ಲ ಅಂತ ಆಲೋಚನೆ ಬರಲಿಕ್ಕೆ ಶುರು ಆಗುತ್ತೆ. ಕೂಡಲೇ ಧ್ಯಾನದಲ್ಲಿ ಕುಳಿತು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಓ ದೇವರೇ, ನನಗೆ ಒಂದು ಒಳ್ಳೆಯ ದೋಣಿ ಕೊಟ್ಟಿದ್ದರೆ ಆ ದೋಣಿಯಲ್ಲಿ ನನ್ನ ಕುಟುಂಬವನ್ನು ಕರೆದುಕೊಂಡು ನನ್ನ ಸ್ಥಳಕ್ಕೆ ನಾನು ಹೋಗ್ತಿದ್ದೇನಲ್ಲ ಅಂತ ಬೇಡ್ಕೊಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನೋಡಿದಾಗ ಒಂದು ಚಂದದ ದೋಣಿ ಅವನ ಕಣ್ಣಿಗೆ ಬೀಳುತ್ತೆ. ಕೂಡಲೇ ಗುಡಿಸಲಿನ ಹತ್ರ ಹೋಗಿ ಆ ಯುವತಿಯನ್ನು ದೋಣಿಯಲ್ಲಿ ಕೂರಿಸಿ ಹೊರಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಆಕಾಶದಿಂದ ಒಂದು ಸ್ವರ ಕೇಳಿಸುತ್ತೆ, ಏ ಹುಡುಗ, ನೀನು ನಿನ್ನ ತಂದೆಯನ್ನೇ ಬಿಟ್ಟು ಹೋಗ್ತಾ ಇದ್ದೀಯಲ್ಲ, ಅವರನ್ನು ಸಹ ಕರೆದುಕೊಂಡು ಹೋಗು ಅಂತ ಮೇಲಿನಿಂದ ಧ್ವನಿ ಕೇಳಿಸುತ್ತೆ.
ಅವಾಗ ಆ ಹುಡುಗ ಹೇಳ್ತಾನೆ, ಅವರು ಇದ್ದರೆಷ್ಟು ಬಿಟ್ಟರೆಷ್ಟು, ಅವರು ಆಗಲಿನಿಂದ ಧ್ಯಾನದಲ್ಲಿ ಕುಳಿತಿದ್ದಾರೆ, ಅವ್ರಿಗೇನೂ ಸಿಗ್ತಾ ಇಲ್ಲ. ಆದ್ರೆ ನಾನು ಕೇಳ್ದೆಲ್ಲ ನೀ ಕೊಟ್ಟಿದ್ಯಾ, ನನಗೆ ಅವರಿಂದ ಏನೂ ಪ್ರಯೋಜನ ಇಲ್ಲ. ನನ್ನನ್ನು ಮಧ್ಯ ದಾರಿಯಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಇನ್ನೂ ಧ್ಯಾನದಲ್ಲಿ ಕುಳಿತಿದ್ದಾರೆ, ಅವ್ರ ಆಗಲಿಂದ ನಿನ್ನ ಹತ್ರ ಬೇಡಿಕೊಳ್ತಾ ಇದ್ದಾರೆ, ಆದ್ರೆ ನೀನು ಅವ್ರಿಗೆ ಏನೂ ಕೊಡ್ತಾ ಇಲ್ಲ. ನಾನು ಕೇಳದೆಲ್ಲ ಕೊಟ್ಟಿದ್ದೀಯ ನೀನು ಅಂತ ಆ ಹುಡುಗ ದೇವರಿಗೆ ಹೇಳ್ತಾನೆ. ಆವಾಗ ಮೇಲಿನಿಂದ ದೇವರು ಹೇಳ್ತಾನೆ, ನಿನ್ನ ತಂದೆ ಏನು ಕೇಳ್ತಾ ಇದ್ದಾರೆ ಅಂತ ನೀನು ಕೇಳಲ್ವಾ ಅಂತ. ಆವಾಗ ಹುಡುಗ ಹೇಳ್ತಾನೆ, ಸರಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ದೇವರ ಹತ್ರ ಕೇಳ್ತಾನೆ. ಆವಾಗ ದೇವರು ಹೇಳ್ತಾನೆ, ನಿನ್ನ ತಂದೆ ಕೇಳ್ತಾ ಇರೋದು ಏನು ಗೊತ್ತಾ, ನನ್ನ ಮಗ ಏನೆಲ್ಲ ಕೇಳ್ತಾ ಇದ್ದಾನೆ, ನನ್ನ ಮಗ ಏನೆಲ್ಲ ಆಸೆ ಇಟ್ಕೊಂಡಿದ್ದಾನೆ, ಅದನ್ನೆಲ್ಲವನ್ನು ಕೊಡು ಅಂತ ನಿನ್ನ ತಂದೆ ಕೇಳ್ಕೊಳ್ತಾ ಇದ್ದಾರೆ ಅಂತ ದೇವರು ಹೇಳ್ತಾನೆ. ಆವಾಗ ಮಗನ ಕಣ್ಣಿನಲ್ಲಿ ನೀರು ಬರಲಿಕ್ಕೆ ಶುರು ಆಗುತ್ತೆ. ಕೂಡಲೇ ಆ ದೋಣಿಯಿಂದ ಇಳಿದು ತಂದೆ ಹತ್ರ ಓಡೋಡಿ ಹೋಗಿ ಆ ತಂದೆಯನ್ನು ಕರೆದುಕೊಂಡು ದೋಣಿಯಲ್ಲಿ ಕೂರಿಸಿ ತನ್ನ ಮನೆಯತ್ತ ಹೊರಡಲಿಕ್ಕೆ ಶುರು ಮಾಡ್ತಾನೆ. ಈ ಕತೆ ನಮಗೇನು ಹೇಳುತ್ತೆ ಅಂದ್ರೆ, ಜೀವನದಲ್ಲಿ ನಾವು ತಂದೆ ತಾಯಿಯನ್ನು ಯಾವತ್ತೂ ದೂರ ಮಾಡಬಾರದು. ಯಾಕೆಂದ್ರೆ ಚಿಕ್ಕಂದಿನಿಂದ ಹಿಡಿದು ದೊಡ್ಡವರಾಗುವ ತನಕ ನಮ್ಮನ್ನು ಸಾಕಿದ್ದು ತಂದೆ ತಾಯಿ. ಅವರ ಆಸೆಗೆ ಯಾವತ್ತೂ ನಿರಾಸೆ ಮಾಡಬಾರದು. ಯಾವಾಗ ನಾವು ದೊಡ್ಡವರಾಗಿದ್ದೇವೆ, ನಮ್ಮ ಕೈಯಲ್ಲಿ ಹಣ ಬಂದಿದೆ, ನಮಗೆ ಒಂದು ಕುಟುಂಬ ಇದೆ ಅಂತ ಅನ್ನಿಸುತ್ತೋ, ಆವಾಗ ತಂದೆ ತಾಯಿಯನ್ನು ಯಾವತ್ತೂ ದೂರ ಮಾಡಬಾರದು. ಅವರ ಜೀವಿತ ಅವಧಿಯವರೆಗೆ ನಾವು ಅವರ ಸೇವೆ ಮಾಡಬೇಕು. ಅವರು ನಮಗೆ ಕೊಟ್ಟ ಆ ಸೇವೆ ನಾವು ಅವರ ಕೊನೆ ಉಸಿರಿರುವ ತನಕ ಮಾಡಬೇಕು ಎನ್ನುತ್ತಾ, ಕೊನೆಯದಾಗಿ ನಾನು ನಿಮ್ಗೆ ಹೇಳುವುದು ಇಷ್ಟೇ, ನೀವು ಎಲ್ಲೇ ಇರಿ, ಹೇಗೆ ಇರಿ, ಯಾವತ್ತು ನಗುನಗುತ್ತಾ ಇರಿ ಎನ್ನುತ್ತಾ, ನಾನ್ ನಿಮ್ಮ ಮೊಹಮ್ಮದ್ ಜಲಾಲ್ ತಾಜ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನು ಪ್ರೋತ್ಸಾಹಿಸಿ ಎನ್ನುತ್ತಾ, ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿಯವರೆಗೂ ಬಾಯ್.